ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಶ್ರೀ ಕ್ಷೇತ್ರ ಗಣಗಾಪುರಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೂ ಹೋದಂಗಾಗುತ್ತೆ, ಅಲ್ಲಿ ಥೋड़ा ಕೆಲಸ ಇದೆ ನಂದು ಕೂಡ, ಬ್ಯಾಂಕ್ದು. ಹಂಗಾಗಿ ಎರಡೂ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇವತ್ತಿನ ಡೇ ಹೆಂಗಾಗುತ್ತೆ ನೋಡೋಣ. ಓಕೆ, ಇದು ಗಣಗಾಪುರ ಬಸ್ ನಿಲ್ದಾಣ. ಇಲ್ಲಿಗೆ ಬರಬೇಕಂದ್ರೆ ಇದು ಇರೋದು ಗುಲ್ಬರ್ಗ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಬರುತ್ತೆ. ಗುಲ್ಬರ್ಗದಿಂದ ಡೈರೆಕ್ಟ್ ಬಸ್ ಕೂಡ ಗಣಗಾಪುರಕ್ಕಿದೆ. ಇಲ್ಲ ಅಂದರೆ ಡೈರೆಕ್ಟ್ ಬಸ್ ಸಿಗಲಿಲ್ಲ ಅಂತಂದರೆ ಚೌಡಾಪುರ ಅಂತ ಬರುತ್ತೆ. ಚೌಡಾಪುರದಿಂದ ಸೇರ್ ಟ್ಯಾಕ್ಸಿ ಮುಖಾಂತರ ಹಿಂಗೆ ಆಟೋ ಜಾಸ್ತಿ ಟಮ್ ಆಟೋಗಳು ಬರ್ತವೆ. ಸೇರ್ ಟ್ಯಾಕ್ಸಿ ಮುಖಾಂತರ ಬರ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಣ್ ಮರಾಠ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗುರುದೇವ ದತ್ತನ ಗಣಗಾಪುರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಯಾಕೆ ಸ್ಥಳ ವಿಶೇಷತೆ ಅಂತಂದರೆ, ಇಲ್ಲಿ ಹರಿಯುವ ನದಿ ಭೀಮಾ ನದಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ ಇನ್ನೂ ಅನೇಕ ರಾಜ್ಯಗಳಿಂದ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಗಣಗಾಪುರ. ಇಲ್ಲಿಂದ ಸ್ಟಾರ್ಟ್. ನೀವು ನೋಡ್ತಾ ಇರಬಹುದು, ಇದೇ ಆ ದೇವಸ್ಥಾನ, ಗುರುದೇವ ದತ್ತನ ಗಣಗಾಪುರ. ಇದು ಯಾಕೆ ಸ್ಥಳ ಫೇಮಸ್ ಅಂತಂದರೆ, ಸುಮಾರು ವರ್ಷಗಳ ಹಿಂದೆ ಶ್ರೀ ನರಸಿಂಹ ಮಹಾರಾಜರು ಇಲ್ಲಿ ನೆಲೆದಿದ್ದರು ಅಂತ. ಅವರು ಇಲ್ಲಿ ನೆಲೆದು ಇಲ್ಲಿ ಅವರು ಪಾದುಕೆಗಳನ್ನು ಬಿಟ್ಟು ಹೋಗಿದ್ದರು. ಆ ಪಾದುಕೆಗಳನ್ನೇ ಇಲ್ಲಿ ನರಸಿಂಹರಾಜರು ಮಹಾರಾಜರು ಯಾರಂದರೆ ಗುರುದೇವ ದತ್ತನ ಎರಡನೇ ಅವತಾರ ಅಂತ ಹೇಳ್ತಾರೆ. ಇವಾಗ ದರ್ಶನ ಮುಗಿಸ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸುಮಾರು ವರ್ಷಗಳ ಇತಿಹಾಸವಿದೆ ಇಲ್ಲಿ. ನಾನು ನಿಮಗೆ ಆವಾಗಲೇ ತೋರಿಸ್ನಲ್ಲ, ಅಲ್ಲೇ ಪಾದುಕೆಗಳಿರೋದು. ನೀವೇನಾದರೂ ಇಲ್ಲೇ ಉಳ್ಕೊಳ್ತೀನಿ ಒಂದಿನ, ಇದು ಅಂದರೆ ನೈಟ್ ಜರ್ನಿ ಮಾಡಿ ಲಾಡ್ಜಿಗೆ ಹಿಡಿದಂತಂದರೆ ಅದು ಕೂಡ ಸೌಲಭ್ಯತೆ ಇದೆ ಅಂತ ಇಲ್ಲಿ. ಅಷ್ಟೇ, ಏನಿಲ್ಲ. ಇಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಉಳ್ಕೊಂಡ್ರು ಉಳ್ಕೋಬೋದು. ಜನ ಉಳ್ಕೊಂಡಿದ್ದಾರೆ ನೋಡಿ ಇಲ್ಲಿ. ರೂಮ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ. ಇವಾಗ ಜಸ್ಟ್ ಬಂದೆ. ದರ್ಶನ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು, ನೆಮ್ಮದಿ ಕೂಡ ಸಿಕ್ತು. ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀನಲ್ವ, ಸೊ ತುಂಬ ಖುಷಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೇನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲಿವರೆಗೂ ಬಾಯ್, ಟೇಕ್ ಕೇರ್.